ಸರ್, ಇವಾಗ ನಮ್ಮ ಜೊತೆಗೆ ಏನು ನಿಕಟಪೂರ್ವ ಪಾಲಿಕೆಯ ಸದಸ್ಯರಾದಂತಹ ದಿವಾಕರ್ ಪಾಂಡೇಶ್ವರ್ ಇದ್ದಾರೆ. ಸರ್ ನಮಸ್ತೆ. ಸರ್, ಏನು ಪಾಂಡೇಶ್ವರದ ರೈಲ್ವೆ ಕ್ರಾಸಿಂಗ್ ತುಂಬ ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದು, ಈ ಬಗ್ಗೆ ಏನು ಹೇಳ್ತೀರಾ ಅಂತ? ಟ್ರಾಫಿಕ್ ಸಮಸ್ಯೆ ಆಗಿರುವಂಥದ್ದು. ದಿವಸಕ್ಕೆ 16 ಸಲ ಮಿನಿಮಮ್ 16 ಸಲ ಗೇಟ್ ಬೀಳ್ತದೆ. ಮೊದಲು ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಇತ್ತು. ಈಗ ನಮ್ಮ ಮಾರ್ಗನ್ ಗೇಟ್ ಅಂಡರ್ ಪಾಸ್ ಆದ ಮೇಲೆ ಎಲ್ಲಾ ವೆಹಿಕಲ್ ಇಲ್ಲಿಂದ ಹೋಗ್ತಾ ಉಂಟು. ಆದ್ರಿಂದ ಈಗ ತುಂಬಾ ಸಮಸ್ಯೆ ಆಗಿದೆ. ತುಂಬಾ ಹೇಳಿದ್ರೆ ತುಂಬಾ ಜನರು ಅಷ್ಟು ಶಾಪ್ ಆಗ್ತಾ ಇದ್ದಾರೆ. ಈಗ ಒಮ್ಮೆ ಗೇಟ್ ಬಿದ್ರೆ ನಮ್ಮ ಇಲ್ಲಿ ಪಾಂಡೇಶ್ವರದಿಂದ ಫಾರಂ ಮಾಲ್ ತನಕ ಇದಾಗ್ತದೆ, ಯಾವ್ದು ಬ್ಲಾಕ್ ಆಗ್ತದೆ. ಅದೇ ಆ ಸೈಡ್ ಹೊಯ್ಗೆ ಬಜಾರ್ ಅಲ್ಲಿ ಬ್ಲಾಕ್ ಆಗ್ತದೆ. ಈಗ ಹೊಯ್ಗೆ ಬಜಾರ್ ಮತ್ತೆ ಪಾಂಡೇಶ್ವರ, ಮಂಗಳದೇವಿ, ಯೂನಿವರ್ಸಿಟಿ, ಎಮ್ಮೆಕೆರೆ ಇವರಿಗೆ ತುಂಬಾ ಸಮಸ್ಯೆ ಆಗಿದೆ. ಸರ್, ಇವಾಗ ನೀವು ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಈ ಬಗ್ಗೆ ರೈಲ್ವೆ ಅಧಿಕಾರಿಗಳಾಗಲಿ ಅಥವಾ ಶಾಸಕರಿಗಾಗ್ಲಿ ಸಂಸದರಿಗಾಗ್ಲಿ ಏನಾದ್ರು ಮನವಿ ಏನಾದ್ರು ಕೊಟ್ಟಿದ್ರ ಅಂತ? ಎಲ್ಲ ಮನವಿ ಕೊಟ್ಟಿದ್ದೇವೆ. ಆಗಿನ ಸಂಸದರು ಆಗ ನಮಗೆ ಇಲ್ಲಿ ಗೂಡ್ಸ್ ಇಂದ ತೊಂದರೆ ಆಗ್ತದಂತ ಹೇಳಿದಕ್ಕೆ ಈ ಗೂಡ್ಸ್ ಅನ್ನೇ ತೋಕೋಟಿಗೆ ಶಿಫ್ಟ್ ಮಾಡಿದ್ರು. ಅದ್ರ ನಂತರ ಈ ರೈಲ್ವೆ ಅಧಿಕಾರಿಗಳು ಅದನ್ನ ಈಗ ಈಗ ಅವರಿಗೆ ರೈಲ್ವೆ ಸ್ಟೇಷನ್ ಪ್ಯಾಸೆಂಜರ್ ಟ್ರೈನ್ ಅನ್ನು ಇಡ್ಲಿಕ್ಕೆ ಪ್ಲಾಟ್ಫಾರ್ಮ್ ಕಮ್ಮಿ ಉಂಟಂತ, ಈಗ ರೈಲಿನ ಸಂಖ್ಯೆ ಜಾಸ್ತಿ ಆಯ್ತಂತ ಒಂದು ನೆಪ ಒಡ್ಡಿ ಇದನ್ನು ಇಲ್ಲಿ ತಂದಿಡ್ತಾ ಇದ್ದಾರೆ. ಸರ್, ಇವಾಗ ಏನು ಟ್ರಾಫಿಕ್ ನಿರ್ವಹಣೆಗೆ ಅಲ್ಲಿ ಏನು ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ನವರು ಕೂಡ ಮುಂದೆ ಬಂದಿರುವಂತದ್ದು? ಹೌದು, ಅಂಬಾ ಮಹೇಶ್ವರಿ ಟ್ರಸ್ಟ್ ನವರು ಈಗ ಯಾವ ಟೈಮ್ ಅಲ್ಲಿ ಎಲ್ಲ ಟ್ರೈನ್ ಬರ್ತಾರೆ ಅದರ ವೇಳಾಪಟ್ಟಿ ಹಾಕಿದ್ದಾರೆ. ಹಾಕಿ ಇವರು ನಮ್ಮ ವಾಹನ ಚಾಲಕರು ಯಾರಾದ್ರೂ ಅದನ್ನ ನೋಡಿ ಹತ್ತವರ ಸೈಡ್ ಇಂದ ಹೋಗ್ಬೋದು ಹಾಗೆ ಅಂತ ಹಾಕಿದ್ದಾರೆ. ಅದರಲ್ಲಿ ಏನಾದ್ರು ಸ್ವಲ್ಪ ಮಾರ್ಪಾಡು ಆಗ್ಬಹುದು. ಈಗಾಗಲೇ ನಮ್ಮ ಮಾನ್ಯ ಲೋಕ ಸದಸ್ಯರಾದ ಬ್ರಿಜೇಶ್ ಚೌಟನವರು ಮತ್ತೆ MLA ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ. ರೈಲ್ವೆ ಅವರಿಗೆ ತಾಕೀತು ಮಾಡಿದ್ದಾರೆ, ಆದಷ್ಟು ರೈಲ್ವೆ ಗೇಟ್ ಅನ್ನು ಕಮ್ಮಿ ಮಾಡ್ಬೇಕಂತ. ಮತ್ತೆ ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆ ಅಲ್ಲಿದು ಜಾಗ ಪ್ರಾಪರ್ಟಿ ಅವರಿಗೆ ಒಂದು 4 ಪ್ರಾಪರ್ಟಿ ಅವರಿಗೆ ನೋಟಿಸ್ ಮಾಡಿದೆ. ಸ್ವಲ್ಪ ಅಲ್ಲಿ ಅಗಲೀಕರಣ ಮಾಡಿದ್ರೆ ಸ್ವಲ್ಪ ಇದರಿಂದ ಈ ಟ್ರಾಫಿಕ್ ಜಾಮ್ ಅನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದಂತ. ಮತ್ತೆ ಈಗ ಅಂಬಾ ಮಹೇಶ್ವರಿ ಟ್ರಸ್ಟ್ ನವರು ಈಗಾಗಲೇ ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಎಲ್ಲ ಸ್ವಯಂ ಸೇವಕರನ್ನು ನಿಲ್ಲಿಸಿ ಅದರೊಂದಿಗೆ ನಾನು ಮತ್ತೆ ಲತೀಫ್ ಒಟ್ಟಿಗೆ ಸೇರಿಕೊಂಡಿದ್ದೇವೆ. ಏಕೆಂದ್ರೆ ಈಗ ರೈಲ್ವೆ ಗೇಟ್ ಬಿದ್ದ ಕೂಡಲೇ ಇದು ವಾಹನದ್ದು ಕ್ಯೂ ಇರ್ತದೆ. ಹೆಚ್ಚಿನವರು ಬೈಕ್ ಸವಾರರು ಮತ್ತೆ ರಿಕ್ಷಾದವರು ರಾಂಗ್ ಸೈಡ್ ಇಂದ ಒಳಗೆ ಹೋಗಿಸ್ಲಿಕ್ಕೆ ನೋಡ್ತಾರೆ. ಈಗ ರೈಲ್ವೆ ಗೇಟ್ ಓಪನ್ ಆದ್ರೂ ಸಹ ಒಂದು 1/4 ಗಂಟೆ ಅಲ್ಲಿಯೇ ಜಾಮ್ ಆಗ್ತದೆ. ಅದಕ್ಕಾಗಿ ಬೆಳಿಗ್ಗೆ ಶಾಲೆ, ಕಾಲೇಜ್ ಮತ್ತೆ ಈ ಆಫೀಸ್ ಹೋಗೋ ಟೈಮ್ ಅಲ್ಲಿ ತುಂಬಾ ಬ್ಲಾಕ್ ಆಗ್ತದೆ. ಈಗ ರೈಲ್ವೆ ಅವರ ಹತ್ರ ನಮ್ಮ ಲೋಕಸಭಾ ಸದಸ್ಯರಾದ ಬ್ರಿಜೇಶ್ ಚೌಟರು ಮನವಿ ಸಮೇತ ಮಾಡಿದ್ದಾರೆ ಮತ್ತೆ ಆರ್ಡರ್ ಸಮೇತ ಮಾಡಿದ್ದಾರೆ. ಬೆಳಿಗ್ಗಿನ ಹೊತ್ತಿನ ಈ ಪ್ಯಾಸೆಂಜರ್ ಟ್ರೈನ್ ತರುವುದನ್ನು ಕಮ್ಮಿ ಮಾಡ್ಬೇಕಂತ ಈಗಾಗಲೇ ಮೀಟಿಂಗ್ ಕರೆದು DC ಅವರು ಸಹ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಓಕೆ.